ನಿರಂತರವಾಗಿ ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಕರೆದರೂ ಕೂಡ ಅವನ ಮನಸ್ಸಿಗೆ ನೋವಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಗೌರವ ಸಲ್ಲಿಸ್ತಕ್ಕಂಥದಕ್ಕೆ ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಹಳ್ಳಿ ಆದರೂ ಕೂಡ ಪ್ರವಾಸವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಆದರೆ ಈ ಒಂದು ವೇದಿಕೆ ಮೇಲೆ ತುಂಬ ಜನ ಶಾಸಕ ಮಿತ್ರರು, ಮಾಜಿ ಶಾಸಕರು, ಮುಖಂಡರುಗಳು ಎಲ್ಲರೂ ಇದ್ದೀರಿ. ಎಲ್ಲರೂ ಮನವಿ ಮಾಡಿದ್ದಾರೆ. ಇವತ್ತು ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು, ಅನುಭವಿಗಳು ಇವತ್ತು ಈ ಪಕ್ಷದಲ್ಲಿದ್ದೀರಿ. ನಾವು ಕಾರ್ಯಕರ್ತರು ಎಲ್ಲ ಸೇರಿ ಈ ಪಕ್ಷವನ್ನು ತೆಳಮಟ್ಟದಿಂದ, ಬೇರು ಮಟ್ಟದಿಂದ ಇವತ್ತು ಸಂಘಟನೆ ಮಾಡ್ತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನು ಇವತ್ತು ನಾವು ತಗೊಳ್ಬೇಕಾಗ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಕಡೆ ನವದೆಹಲಿಯ ಕೆಲಸ ಇದ್ದರೂ ಕೂಡ ಅವ್ರ ಮನಸ್ಸು ಸದಾಕಾಲ ಪ್ರತಿ ಕ್ಷಣ ಮಿಡಿತಕ್ಕಂಥದ್ದೇ ಇವತ್ತು ಈ ರಾಜ್ಯದ ಬಡವರ ಪರವಾಗಿ, ರೈತರ ಪರವಾಗಿ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಣ್ಣ, ನಾನು ಇನ್ನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೇನೆ. ನಾಳೆಯಿಂದ ತುಮಕೂರು ಜಿಲ್ಲೆಯಿಂದ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇನೆ. ಒಮ್ಮೆ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗೆ ಬಂದರೆ ಮತ್ತೆ ಕಿತ್ತೂರು ಕರ್ನಾಟಕ, ಅಲ್ಲಿಂದ ಮತ್ತೆ ಕಲ್ಯಾಣ ಕರ್ನಾಟಕ, ಎಲ್ಲ ಕಡೆ ಕೂಡ ಈಗಾಗಲೇ ಅಧಿಕೃತವಾಗಿ ಅದನ್ನು ಕೂಡ ಮಾಧ್ಯಮದಲ್ಲಿ ನಾನು ಬಿಡುಗಡೆಯನ್ನು ಮಾಡ್ತೇನೆ, ಯಾವ್ಯಾವ ಡೇಟ್ಗೆ ಎಲ್ಲೆಲ್ಲಿ ಬರ್ತೇವೆ ಅಂತಕ್ಕಂಥದ್ದನ್ನ. ಆದರೆ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತೇನೆ, ಇವತ್ತು ಮೆಂಬರ್ಶಿಪ್ ಡ್ರೈವ್ನ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಅಧಿಕೃತವಾಗಿ ಇವತ್ತು ಒಂದು ರಿಜಿಸ್ಟರ್ಡ್ ನಂಬರ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಇವತ್ತು ಅವರ ಕೈಯಿಂದನೇ ಇವತ್ತು ಬಿಡುಗಡೆಯನ್ನು ಮಾಡ್ತಾರೆ. ದಯಮಾಡಿ ತಮ್ಮೆಲ್ಲರಲ್ಲೂ ಒಂದು ಮನವಿ ಮಾಡ್ತೀನಿ, ಒಂದು ಛಲವನ್ನು ಇಟ್ಕೊಳ್ಳಿ. ಕನಿಷ್ಠ ಪಕ್ಷ ಇವತ್ತು ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದಾರೆ, ಇದು ಅಚೀವೇಬಲ್ ನಂಬರ್. ಇದನ್ನು ಸಾಧನೆ ಮಾಡ್ತಕ್ಕಂಥದ್ದಕ್ಕೆ 100ಕ್ಕೆ 100 ನಮಗೆ ಅವಕಾಶ ಇದೆ. ಏಕೆಂದರೆ ಯಾವಾಗಲೂ ಕೂಡ ಸದಾಕಾಲ ಜನತಾದಳ ಪಕ್ಷದ ಪರವಾಗಿ ರಾಜ್ಯದ ಜನತೆ 20%, 22%, 23% ಅಷ್ಟು ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಅದೇನು ಸಣ್ಣ ಪ್ರಮಾಣದ ವೋಟ್ ಶೇರ್ ಅಲ್ಲ. ಕನಿಷ್ಠ ಪಕ್ಷ 50 ಲಕ್ಷ ಜನ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಪ್ರತಿ ಹಳ್ಳಹಳ್ಳಿಗೂ ಕೂಡ ಇವತ್ತು ಒಂದು ತಾಲೂಕಿನಲ್ಲಿ ನಿಮಗೆ ಸುಮ್ಮನೆ ಉದಾಹರಣೆಗೆ ಒಂದು 32 ಪಂಚಾಯಿತಿಗಳು ಬರುತ್ತೆ ಅಂದರೆ ಇವತ್ತು ಒಂದೊಂದು ಪಂಚಾಯಿತಿಯಿಂದ ಕನಿಷ್ಠ ಪಕ್ಷ ಒಂದು 10 ಜನ, 15 ಜನ ಯುವಕರ ತಂಡ, ಹಿರಿಯಕರ ತಂಡ, ಹೆಣ್ಣುಮಕ್ಕಳ ತಂಡ ಮಾಡ್ಕೊಂಡು ನೀವು ಇವತ್ತು ಹಳ್ಳಹಳ್ಳಿಗೆ ಹೋಗಿ ಏನು ದುಡ್ಡು ಕಾಸು ಖರ್ಚಾಗಲ್ಲಣ್ಣ. ಎಲ್ಲರ ಕೈಯಲ್ಲಿ ಇವತ್ತು ಸ್ಮಾರ್ಟ್ಫೋನ್ ಇಲ್ಲದೆ ಇರ್ಬೋದು, ಹಳ್ಳಿಗಳಲ್ಲಿ ಆದರೂ ಫೋನ್ನ ಇಟ್ಕೊಂಡಿದ್ದಾರೆ. ಒಂದು ರಿಜಿಸ್ಟರ್ಡ್ ನಂಬರು, ಒಂದು ಮಿಸ್ಡ್ ಕಾಲ್, ಆಟೋಮೆಟಿಕ್ಲಿ ನಿಮಗೊಂದು OTP ಬರುತ್ತೆ. ಆ OTPನ ನೀವು ಒತ್ತಿದ್ರೆ ಮತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಫಿಲ್ ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಅವಕಾಶ ಇದೆ. ಅದ್ರ ಮುಂದುವರೆದ ಭಾಗವಾಗಿ ಇವತ್ತು ನೀವು ಸಕ್ರಿಯ ಸದಸ್ಯನಾಗಿ ಇವತ್ತು JDS ಪಕ್ಷದಿಂದ ಹೊರಹೊಮ್ಮತಕ್ಕಂಥದ್ದಕ್ಕೆ ಆ ರಿಜಿಸ್ಟರ್ಡ್ ನಂಬರ್ಗೆ ಹೋಗಿ OTP ಬರ್ತಾ ಇದ್ದಂಗೆ ನೀವು ಆ ಲಿಂಕ್ನ ಡೌನ್ಲೋಡ್ ಮಾಡ್ತಾ ಇದ್ದಂಗೆ ನೀವು ಒಬ್ಬ ರಿಜಿಸ್ಟರ್ಡ್ ಕಾರ್ಯಕರ್ತ ಆಗ್ತೀರಾ ಈ ಪಕ್ಷಕ್ಕೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದೇ ಒಂದು ಮಿಸ್ಡ್ ಕಾಲ್, 60 ದಿನದ ಶ್ರಮ. ನಾನು ಹೆಚ್ಚಿಗೆ ಕೇಳ್ತಾ ಇಲ್ಲ. ಈಗ ತುಮಕೂರಿನ ಶುರು ಮಾಡ್ತಾ ಇದ್ದೀನಿ ಅಂದರೆ ಮೈಸೂರಲ್ಲಿ ಪ್ರವಾಸವನ್ನು ಅಂತ್ಯಗೊಳಿಸ್ತಾ ಇದ್ದೀವಿ. ಒಂದು ಕಡೆ ದೊಡ್ಡ ಸಾಹೇಬ್ರು ಹೇಳಿದ್ದಾರೆ, ಒಂದು ಕಡೆ ಕುಮಾರಣ್ಣ ಅವರು ಹೇಳಿದ್ದಾರೆ, ಒಂದು ಉತ್ತರದಲ್ಲಿ ಮತ್ತೊಂದು ದಕ್ಷಿಣದಲ್ಲಿ ಅಂತಿಮವಾಗಿ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಮಗೆ ಹಲವಾರು ಬಾರಿ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅದನ್ನು ಅವ್ರ ಪರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಯಮಾಡಿ ಯಾರೂ ಮೈ ಮರಿತಕ್ಕಂಥದ್ದು ಬೇಡ. ನಾನು ತುಮಕೂರಿಂದ ಮತ್ತೆ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಇನ್ನೂ ನಿಖಿಲ್ ಬಂದಿಲ್ವಲ್ಲ ಅಂತಕ್ಕಂಥದ್ದಲ್ಲ. ಇವತ್ತಿಂದ ಟೈಮ್ ಸ್ಟಾರ್ಟ್ ಆಗಿದೆ, ಇವತ್ತಿಂದ ನೀವು ಚಾಲನೆ ಕೊಡಬೇಕು. ನಿಜ ಹೇಳಬೇಕು ಅಂದರೆ ಅನಾಧಿಕೃತವಾಗಿ ನಂಬರು ಮೊನ್ನೆ ದಿನ ನಮ್ಮ ಎಲ್ಲ ಮುಖಂಡರುಗಳ ಅಭ್ಯರ್ಥಿಗಳು ಬಂದಾಗ ಇಲ್ಲೇ ನಾಡಗೌಡರು ಸಾಹೇಬ್ರು ಇಲ್ಲೇ ಇದ್ದಾರೆ, ಅವ್ರ ಕೈಗೂ ಕೂಡ ಕೆಲವೊಂದಷ್ಟು ಕಾಪಿಗಳನ್ನ ಕೊಟ್ಟಿದ್ವಿ. ಅದರಲ್ಲಿ ನಂಬರ್ ಇತ್ತು, ಅದನ್ನು ನೋಡಿ ನಾನು ನಂಬರ್ ಎಷ್ಟು ಅಂತ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನನಗೆ ಊಹೆಗೂ ಮೀರಿ ಅನಾಧಿಕೃತವಾಗಿ ಈಗಾಗಲೇ ಸಾಕಷ್ಟು ಮಿಸ್ಡ್ ಕಾಲ್ ಕ್ಯಾಂಪೇನಲ್ಲಿ ಇವತ್ತು ನಮ್ಮ JDS ಕಾರ್ಯಕರ್ತರು ಭಾಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ. ನನಗೆ 100ಕ್ಕೆ 100 ನಂಬಿಕೆ ಇದೆ. ಕನಿಷ್ಠ ಪಕ್ಷ ನಾವು 50 ಲಕ್ಷ ಜನ ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣ ಅವ್ರಿಗೆ, ಈ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಕೊಡುಗೆಯಾಗಿ ನೀಡಲಿಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಈ ಪಕ್ಷವನ್ನು ಮತ್ತೆ ತಳಮಟ್ಟದಿಂದ ಪುಟದೇಳಿಸ್ತಕ್ಕಂಥದ್ದಕ್ಕೆ ಇವತ್ತು ನೀವೆಲ್ಲರೂ ಇವತ್ತು ಒಗ್ಗಟ್ಟಾಗಿ ಅಣ್ಣ ತಮ್ಮಂದರ ರೀತಿ ಈ ನಾಡಿನ ನಮ್ಮ ಜನತಾದಳ ಪಕ್ಷದ ನಮ್ಮ ಹೆಣ್ಣುಮಕ್ಕಳಿಗೆ ಇವತ್ತು ರಶ್ಮಿ ಅಕ್ಕ ಅವರು ಅಧ್ಯಕ್ಷರು ಇಲ್ಲೇ ಕೂತಿದ್ದಾರೆ. ಅಕ್ಕವರೇ, ನಿಮಗೂ ಕೂಡ ಸಾಕಷ್ಟು ಜವಾಬ್ದಾರಿ ಇದೆ. ಈ ನಾಡಿನ ಹೆಣ್ಣುಮಕ್ಕಳಿಗೆ ಇವತ್ತು ನೀವು ವಿಶೇಷವಾಗಿ ಇವತ್ತು ಒಂದು ಗೌರವವನ್ನು ಕೊಡಬೇಕು, ಅವರಿಗೆ ಒಂದು ಸ್ಥಾನಮಾನವನ್ನು ಮುಂದಿನ ದಿನಗಳಲ್ಲಿ ನಿಮ್ಮ
ಜೊತೆಯಲ್ಲಿ ಇವತ್ತು ಸಂಘಟನೆಗೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೊರಡಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನವನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಮುಂದಿನ ದಿನಗಳ ಸರ್ಕಾರದಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ನಾನು ಇನ್ನೂ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ನೀವೆಲ್ಲರೂ ಸಮಯ ಕೊಟ್ಟರೆ ಒಂದು ಚಾಲನೆಯನ್ನು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣ ಅವರು ಮಾಡ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS.